ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ದರ್ಶನನೂ ಚೆನ್ನಾಗಿದೆ. ಆದರೆ ವೇಟಿಂಗ್ ಪೀರಿಯಡ್ ತುಂಬಾನೇ ಜಾಸ್ತಿ ಇದೆ. ಹೆಂಗಿದೆ ಅಂದರೆ ಬೆಟ್ಟ ಹತ್ತೋರಿಗೆ ಒಂದು ಪ್ರಾವಿಷನ್ ಕೊಡಬೇಕು ಅವರು. ಈಗ ನಾವು ಆಲ್ಮೋಸ್ಟ್ 5 hours ವೆಯ್ಟ್ ಮಾಡಿದ್ವಿ. 5 hours ತುಂಬ ಹೋದ್ಮೇಲೆ 5 hours ವೆಯ್ಟ್ ಮಾಡಿದ್ವಿ. ಸೊ ಅದು ಏನಾಗ್ತದೆ, ತುಂಬ ಸಮಯ ತಗೋತಿದೆ. ಈ ಶುಗರ್ ಇರೋರು, BP ಇರೋರಿಗೆಲ್ಲ ಕಷ್ಟ ಆಗಬಹುದು. ಅದೇನಾಗುತ್ತೆ ಅಂದ್ರೆ ಎಲ್ಲ ಲೈನ್, ಒಂದು VIP ಬರುತ್ತೆ, ಇನ್ನೊಂದು ಆ ಕಡೆ 2000 ಬರುತ್ತೆ, ಮತ್ತೆ ಇನ್ನೊಂದು ಫ್ರೀ ದರ್ಶನದವರು ಬರ್ತಾರೆ. ಎಲ್ಲರೂ ಬರೋದ್ರಿಂದ ಅವ್ರು ಮೇಂಟೈನ್ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಬೆಟ್ಟ ಹತ್ತಿ ಕಾಲ್ ತುಂಬಾ ನೋಸ್ಕೊಂಡು ಹೋಗಿರೋರಿಗೆ ಅಟ್ಲೀಸ್ಟ್ ಒಂದು ಪ್ರೈವೇಟ್ ಅಂದ್ರೆ ಒಂದು ಲೈನ್ ನಿಲ್ಸಿ ಬಿಡ್ತಾರಲ್ಲ, ಅದನ್ನ ತುಂಬಾ ಬೇಗ, ಇಲ್ಲಾಂದ್ರೆ ಒಂದು ಟೈಮ್ ಮೇಂಟೈನ್ ಮಾಡ್ಬೇಕಾಗತ್ತೆ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಬೆಟ್ಟ ಹತ್ತವರಿಗೆ ಬಿಡ್ತೀವಿ, ಆಮೇಲೆ ಬೇರೆಯವ್ರಿಗೆ ಬಿಡ್ತೀವಿ ಅಂತ ಮಾಡಿದ್ರೆ ಅದು ವರ್ಕ್ ಆಗತ್ತೆ. ಹಾಗೆ VIP ಗಳಿಗೆ 10 ಗಂಟೆ ಒಳಗಡೆ ಬರಬೇಕು ಅನ್ನೋದು ಇತ್ತು ಆಕ್ಚುಲಿ. ಈಗ ಅವರು 11-12 ಗಂಟೆಗಳು ಅವರು ಶುರು ಮಾಡಿದಾಗ ನಿಮ್ಮನ್ನ ಸ್ಟಾಪ್ ಮಾಡಿಸ್ತಾರೆ. ಅವ್ರು ಮುಗಿಸ್ಕೊಂಡು ಅವ್ರಿಗೆ ಹಾರ ಹಾಕಿ ಅವ್ರಿಗೆ ಶಾಲು ಓದಿಸ್ಬಿಟ್ಟು ಅವ್ರು ಸಪ್ರೇಟ್ ಮಂಗಳಾರತಿ ಮಾಡಿ ಕಳಿಸ್ತಾರೆ. ಅಲ್ಲಿವರೆಗೂ ನೀವು ನಿಂತಿರ್ಬೇಕು. ದೇವರಲ್ಲಿ ಬಂದ್ಮೇಲೆ ಎಲ್ಲ ಒಂದೇ ಆದ್ಮೇಲೆ ಯಾಕೆ VIP ಅಂತ ಅಲ್ವಾ, ಅದನ್ನ ತೆಗಿಬೇಕು. VIP ತೆಗೆದ್ಬಿಟ್ಟು ಎಲ್ಲರಿಗೂ ಕಾಮನ್ ಆಗಿ ಸರ್ವಿಸ್ ಎಲ್ಲ. VIP ಬಂದ್ರೆ 10 ನಿಮಿಷ ನಿಂತ್ಕೋತಾರೆ ಅಂದ್ರೆ ಅಷ್ಟೊತ್ತಿಗೆಲ್ಲ ಮತ್ತೆ ಗುಡ್ಡ ಹಾಕತ್ತಾರೆ. ಕೂತ್ಕೊಂಡಿದೀವಿ ನಾವು, ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಆಲ್ಮೋಸ್ಟ್ 5 hours. ಅದೇ ನಾವೆಲ್ಲ ಬೇರೆ ಬೇರೆ ಊರುಗಳಿಂದ ಬಂದಿರ್ತೀವಿ. ಮಧ್ಯರಾತ್ರಿ 3 ಗಂಟೆಯಿಂದ ಶುರು ಮಾಡಿರೋದು ಮನೆಯಿಂದ ಬರೋಕೆ. ಹಂಗಾಗಿ ಇಷ್ಟೊತ್ತು ತನಕನೂ ನಾವು ವೆಯ್ಟ್ ಮಾಡಿ ಕಾಯ್ದು ನೋಡಿ ಹೋಗೋ ತನಕ ತುಂಬಾ ಲೇಟ್ ಆಗತ್ತೆ. ಅದು ರಿಕ್ವೆಸ್ಟ್ ಅಷ್ಟೇ. ಸ್ವಲ್ಪ ಪ್ರಾವಿಷನ್. ಬೆಟ್ಟ ಎಷ್ಟು ಗಂಟೆ ಶುರು ಮಾಡಿದ್ರಿ? ಬೆಟ್ಟ ಬೆಳಗ್ಗೆ 5:15. ಎಷ್ಟು ಗಂಟೆ ರೀಚ್ ಆದ್ರಿ? 1 hour ಅಷ್ಟೇ. ಓಕೆ. ಇದ್ರ ಮಧ್ಯೆ ಏನೋ ತಿಂಡಿ, ಕಾಫಿ, ಏನೂ ಇಲ್ಲ, ಹಾಲು, ಬಿಸ್ಕೆಟ್ ಅಲ್ಲಿ ಕೊಡ್ತಿದ್ದಾರೆ, ತಗೊಳ್ಳಿಲ್ಲ, ಬಟ್ ಕೊಡ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ವಾಶ್ರೂಮ್ ಸಮಸ್ಯೆ ಏನಾದರೂ ಇದೆ? ಈ ಬೆಟ್ಟದಿಂದ ತುದಿಗೆ ಹೋಗೋವರೆಗೂ ಮಧ್ಯ ಎಲ್ಲೂ ಇಲ್ಲ, ತುದಿಗೆ ಹೋದ್ಮೇಲೆ ಇದೆ. ತುದಿಗೆ ನಿಮ್ಮ ಸಪ್ರೇಟ್ ಕ್ಯೂ ಲೈನ್ ಇದೆಯಾ? ಹೋಗ್ಬೋದಾ ಅಥವಾ ಬಿಡಿಸ್ಕೊಂಡೇ ಹೋಗ್ಬೋದಾ? ಇಲ್ಲ, ಒಂದ್ಸಲ ನೀವು ಎಂಟರ್ ಆದ್ಮೇಲೆ ಮತ್ತೆ ಬ್ರೇಕ್ ಮಾಡೋಕ್ಕಾಗಲ್ಲ. ಮತ್ತೆ ಡೈರೆಕ್ಟ್ ಹಂಗೆ ಟೆಂಪಲ್ ಇಲ್ಲ ಅಂತ ಶುರು ಮಾಡಿದ್ರೆ ಅದು ಸ್ವಲ್ಪ ತೆಗಿಬೇಕು ಅನ್ಕೊಳ್ತೀನಿ. ಇದ್ರ ಮಧ್ಯದಲ್ಲಿ ಒಂದು ವಾಶ್ರೂಮ್ ಮಾಡಲೇಬೇಕು. ಹೆಣ್ಮಕ್ಳು ಅದು ಬೇಕೇ ಬೇಕು, ಎಲ್ಲರಿಗೂ ಅದು ಬೇಕು. ಒಟ್ಟಾರೆ ಅಮ್ಮನ ದರ್ಶನ ಹೇಗಾಯ್ತು? ತುಂಬಾ ಚೆನ್ನಾಗಿ. ಹೆಂಗ್ ಕಾಣಿಸ್ತಾ ಇದ್ದಾಳೆ ಅಮ್ಮ? ಇನ್ನು ಹಂಗೆ ಅನ್ಸುತ್ತೆ ಕಣ್ಣಲ್ಲಿ. ಹೌದೌದು, ಅದನ್ನ ಹೇಳಕ್ಕಾಗಲ್ಲ. ಅವ್ರು ಏನ್ ಕೇಳ್ಕೋಬೇಕು ಗೊತ್ತಾಗಲ್ಲ ಅಮ್ಮನ ನೋಡಿದಾಗ. ಅದಂತೂ 100% ಅಲ್ಲ. ನಾವು ಹೋಗೋದಲ್ಲಿ ನೋಡಿದ ಕೂಡಲೇ ಹೆಂಗಾಗತ್ತೆ ಅಂದ್ರೆ ಫುಲ್ ಎಲ್ಲ ಅವಳೇ ಬಂದು ಮುಂದೆ ನಿಂತಂಗಿದೆ. ತುಂಬಾನೇ ಚೆನ್ನಾಗಿದೆ. ಅದೇ ಏನ್ ಕೇಳ್ಬೇಕು ಅನ್ನೋ ಮನ್ಸು ಬೇಡವೇ ಬೇಡ, ಅವಳು ನೋಡಿದ್ಮೇಲೆ ಎಲ್ಲ ಸಿಕ್ಕದಂಗೆ. ಆಶೀರ್ವಾದ ಮೇಲೆ ಸದಾ ಇರಲಿ, ಆರೋಗ್ಯವಾಗಿರಿ, ಹೀಗೆ ಆರೋಗ್ಯವಾಗಿರಿ.